2A ಒಂದು 104 ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರೆಸ್ಕೊಂಡ್ರು. ಈ ಪಂಚಮಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ. ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಕಂಡುಹಿಡಿದ್ರು. ಅವ್ರು ಏನು ಹೇಳಿದ್ರು ನಮಗೆ ಅಂದರೆ, 2A 104 ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2A ನಿಮ್ಮನ್ನು ತಗೋದಿಲ್ಲ. ಇದು 104 ಸಮುದಾಯದ, ಅದರಲ್ಲಿ ಹಾಲಮತ ದೊಡ್ಡದು ಸಮಾಜ ಇದೆ, 104 ಸಮುದಾಯದವು, ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ, ಆಗೋದಿಲ್ಲ ಅಂಥೇಳಿ ಹೊಸ ಸೂತ್ರ ಕಂಡುಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಜಸ್ಟಿಸ್ ಗವಾಯ್ ಅವರು ಹೇಳಿದ್ದಾರೆ, ಕಾಂಟ್ ಗಿವ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರದ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು. ಏನು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಂದೆ ಅಂದರೆ ರಾಜಶೇಖರ ರೆಡ್ಡಿ ಅವರು ಮುಸ್ಲಿಂ ಮೀಸಲಾತಿಯನ್ನು ಮಾಡಿದ್ರು. ಅದಕ್ಕೆ ಆಂಧ್ರ ಹೈಕೋರ್ಟ್ ಏನಿದೆ ಅದನ್ನು ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಿರ್ಣಯ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಆ ಪೆಂಡಿಂಗ್ ಇದೆ. ಅದರ ಜೊತೆಗೆ ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಇದೇ ರೀತಿ ಮಮತಾ ಬ್ಯಾನರ್ಜಿ ಕೊಟ್ಟಂಥ ತೀರ್ಪಿಗೆ ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಹಿತ ತಿರಸ್ಕಾರ ಮಾಡಿದ್ರಿಂದ ಅದು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಜಸ್ಟಿಸ್ ಗವಾಯರ್ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ, ಏನಂದರೆ, ವೈಲ್ ಹಿಯರಿಂಗ್ ಬೆಂಗಾಲ್ ಗೌರ್ಮೆಂಟ್ಸ್ ಪ್ಲೇ ಚಾಲೆಂಜಿಂಗ್ ದಿ ಡಿಸಿಷನ್ ಆಫ್ ಕಲ್ಕತ್ತಾ ಹೈಕೋರ್ಟ್ to quash the OBC classification of 77 communities, mostly belonging to the Muslim region. SC observed that reservation could not be given on the basis of religion, but the state clarified that the basis was not religion but backwardness bench. Justice Gawai and KV Vishwanathan said, ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ತನ್ನ ಅಬ್ಸರ್ವೇಷನ್ ಮಾಡಿದ ಮೇಲೆ ನಮ್ಮ ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು, ಮೊದಲೇನಿತ್ತು ಅಧ್ಯಕ್ಷರೇ, ಪ್ರವರ್ಗ 1 4, ಪ್ರವರ್ಗ 2A 15, ಪ್ರವರ್ಗ 2B 4, ಪ್ರವರ್ಗ 3A 4, ಪ್ರವರ್ಗ 3B 5, ಈ ರೀತಿ ಹಿಂದುಳಿದ ಇದರಲ್ಲಿನೇ ಸುಮಾರು 32% ಇವತ್ತು ಮೀಸಲಾತಿಯನ್ನು ಮೊದಲು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಕ್ಕಲಿಗ ಸಮಾಜದವರು, ಕ್ರಿಶ್ಚಿಯನ್ರು, ಜೈನರು, ಮರಾಠರು, ಇನ್ನಿತರ ಅನೇಕ ವೈಷ್ಣವ ಸಮಾಜದವರು ಎಲ್ಲರೂ ನಮಗೂ ಅದು ಮೋಸ್ಟ್ ಬ್ಯಾಕ್ವರ್ಡ್ ಇದೆ 2A, ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ನಮಗೂ ಮೋರ್ ಬ್ಯಾಕ್ವರ್ಡ್ ಅಂತ ಹೇಳಿ 2Aಗೆ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡಬೇಕಂತ ನಾವೆಲ್ಲ ಮನವಿ ಕೊಟ್ಟಿವಿ. ಕೊಟ್ಟ ಮೇಲೆ ಅವಾಗ ನಮ್ಮ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇವತ್ತು ಒಂದು ನಿರ್ಣಯ ಮಾಡಿ, ಆ ನಿರ್ಣಯದಲ್ಲಿ ಒಂದು ನಡವಳಿಗಳನ್ನು ತಯಾರು ಮಾಡಿ ಒಂದು ರಚನೆಯನ್ನು ಹೊಸದಾಗಿ ಸೃಜಿಸುವ ಸೂತ್ರ ಕಂಡುಹಿಡಿದು 2C ಮತ್ತು 2D ಮೀಸಲಾತಿಯನ್ನು ಹೆಚ್ಚಿಸುವ ಅವಕಾಶವನ್ನು ಈಗಾಗಲೇ ಅತ್ಯಂತ ಹಿಂದುಳಿದ ಪ್ರವರ್ಗ 1 ಹಾಗೂ 2Aಗೆ ಧಕ್ಕೆ ಹಾಗೂ ಬದಲಾವಣೆ ಆಗದಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳತಕ್ಕದ್ದು. ಅಂದರೆ ಪ್ರವರ್ಗ 1ರಲ್ಲಿ ಹಾಗೂ 2Aದಲ್ಲಿ ಇರುವ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು, ಅದಕ್ಕೆ ಯಾವುದೇ ರೀತಿಯ ಮತ್ತೆ ನಮ್ಮೆಲ್ಲ ಪಂಚಮಸಾಲಿ ಯಾವುದು ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಬೊಮ್ಮಾಯಿ ಸರ್ಕಾರ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಶೋಭಾ ಕರ್ಲಾಜ್ ಮಧ್ಯಸ್ಥಿಕೆ ವಹಿಸಿ ನನಗೆ ಅಮಿತ್ ಶಾ ಅವ್ರ ಮುಂದೆ ರಾತ್ರಿ 9:15 ಕೂತಾರು, ಬೆಳಗಿನ 3ವರೆಗೆ ನಾವು ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಬಂದು, ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ, ಆಂಧ್ರ ಪ್ರದೇಶದ ಈಗಾಗಲೇ ಉಚ್ಚ ನ್ಯಾಯಾಲಯ ಏನು ಟೀಮ್ ಹೇಳಿದಾರೆ,